अपनी कोई बात कर रहे हैं पुलिस से ಕಾಲ ಎಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಅಂದರೆ ನಮ್ಮ ಸ್ವಂತ ನೆರಳನ್ನು ಸಹ ನಾವು ನಂಬಬಾರದು ಅನ್ನೋ ಮಟ್ಟಿಗೆ ಕೆಟ್ಟೋಗಿದೆ. ಸಂಬಂಧಗಳಿಗೆ ಬೆಲೆನೇ ಇಲ್ಲ. ತಾಯಿ ಮಗನಿಗೆ ಯಮರೂಪಿಯಾಗಿ ಕಾಡಬಹುದು, ಮಗಳು ತಾಯಿಗೆ ಯಮರೂಪಿಯಾಗಬಹುದು. ಯಾವ ರಕ್ತ ಸಂಬಂಧಗಳಿಗೂ ಬೆಲೆ ಇಲ್ಲ. ಯಾರು ಯಾರನ್ನ ಬೇಕಾದರೂ ಯಾವ ರೂಪದಲ್ಲಿ ಬೇಕಾದರೂ ಬಂದು ಪ್ರಾಣ ತೆಗಿಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇನ್ನೊಬ್ಬ ಮಗ ತನ್ನ ತಾಯಿಯನ್ನು ದೊಣ್ಣೆಯಿಂದ ಹೊಡೆದು ಕೊಂದಿರುವ ಘಟನೆ ರಾಜಸ್ಥಾನದ ಜೈಪುರದಲ್ಲಿ ನಡೆದಿದೆ. ಈ ಘಟನೆ ನಡೆದಿರುವುದು ಕರ್ಧಾನಿಯ ಅರುಣ್ ವಿಹಾರ್ ಪ್ರದೇಶದಲ್ಲಿ. ಮನೆಯ ಸಿಲಿಂಡರ್ ಮುಗಿದಿತ್ತು, ವೈಫೈ ರೀಚಾರ್ಜ್ ಮಾಡಿರಲಿಲ್ಲ. ಮಗನಿಗೆ ಜವಾಬ್ದಾರಿ ಇಲ್ಲ ಎನ್ನುವ ವಿಚಾರಕ್ಕೆ ಮಾತಿನ ಚಕಮಕಿ ಶುರುವಾಯಿತು. ವಾಗ್ವಾದದ ನಡುವೆ ಕೋಪ ನೆತ್ತಿಗರಿಸಿಕೊಂಡ ಮಗ ಕೋಪದಲ್ಲಿ ದೊಣ್ಣೆಯಿಂದ ತಾಯಿಯನ್ನು ಹೊಡೆದು ಹತ್ಯೆ ಮಾಡಿದ್ದಾನೆ. ಹಲ್ಲೆ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಮಗ ನವೀನ್ ಕುಡಿತ ಮತ್ತಿನಲ್ಲಿ ತನ್ನ ತಾಯಿಯನ್ನ ದೊಣ್ಣೆಯಿಂದ ಹಿಗ್ಗ ಮುಗ್ಗ ಹೊಡೆಯಲಾರಂಭಿಸಿದ. ನವೀನ್ ತಂದೆ ಮತ್ತು ಸಹೋದರಿ ತಡೆಯಲು ಪ್ರಯತ್ನಿಸುತ್ತಿರುವುದನ್ನು ಆ ವಿಡಿಯೋದಲ್ಲಿ ನೋಡಬಹುದು. ತಾಯಿಯನ್ನು ಕೂಡಲೇ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ತಲೆ ಹಾಗೂ ಕಿವಿಭಾಗಕ್ಕೆ ತೀವ್ರ ಪೆಟ್ಟು ಬಿದ್ದ ಕಾರಣ ಅವರು ಸಾವನ್ನಪ್ಪಿದ್ದಾರೆ. ಫೆಬ್ರವರಿ 2026ರಲ್ಲಿ ಕುಟುಂಬವು ಮಗಳ ಮದುವೆಗೆ ಸಿದ್ಧತೆ ನಡೆಸುತ್ತಿದ್ದರು. ಇದೇ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ. ಇದರಿಂದ ಕುಟುಂಬದ ಸಂತೋಷ ದುಃಖಕ್ಕೆ ತಿರುಗಿದೆ. ಮೃತಳ ಪತಿ ಹಾಗೂ ದೆಹಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರುವ ಲಕ್ಷ್ಮಣ್ ಸಿಂಗ್ ತಾಯಿಯನ್ನು ಕೊಂದು ಕುಟುಂಬವನ್ನು ಹಾಳು ಮಾಡಿದ ಏಕೈಕ ಮಗ ಇವನನ್ನು ಗಲ್ಲಿಗೇರಿಸಿ ಅವನೊಂದಿಗೆ ಇನ್ನು ಮುಂದೆ ಯಾವ ಸಂಬಂಧವಿಲ್ಲ ಎಂದು ಆಕ್ರೋಶದಿಂದ ಹೇಳಿದ್ದಾರೆ. ನವೀನ್ ಮಾದಕ ವ್ಯಸನಿಯಾಗಿದ್ದ, ಅಷ್ಟೇ ಅಲ್ಲದೆ ವಿವಾಹವಾಗಿದ್ದ. ಆದರೆ ಪತ್ನಿ ಆತನೊಂದಿಗೆ ಜೀವನ ಸಾಗಿಸಲಾಗದೆ ಮನೆ ಬಿಟ್ಟು ಹೋಗಿದ್ದಳು. ನವೀನ್ ಅವರ ತಂದೆ ನಿವೃತ್ತ ಸೇನಾ ಸಿಬ್ಬಂದಿ, ಪ್ರಸ್ತುತ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನವೀನ್ ಹಲವು ವರ್ಷಗಳಿಂದ ಮಾದಕ ವ್ಯಸನಿಯಾಗಿದ್ದು ಆಗಾಗ್ಗೆ ತನ್ನ ಕೋಣೆಯಲ್ಲಿ ಒಂಟಿಯಾಗಿರುತ್ತಿದ್ದ. ಕುಟುಂಬದ ಸಂಬಂಧಗಳು ಹದಗೆಟ್ಟಿದ್ದವು. ಘಟನೆಗೂ ಮುನ್ನ ತಂದೆ ಮಗ ತಿಂಗಳುಗಟ್ಟಲೆ ಮಾತನಾಡಿರಲಿಲ್ಲ. ಕಲಾ ಪದವೀಧರನಾದ ನವೀನ್ ಈ ಹಿಂದೆ ಜನ್ಪ್ಯಾಕ್ನಲ್ಲಿ ಕೆಲಸ ಮಾಡಿದ್ದ, ಆದರೆ ಕೆಲಸ ಬಿಟ್ಟು ನಿರುದ್ಯೋಗಿಯಾಗಿದ್ದ. ಪೊಲೀಸ್ ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯ ತಂಡವು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ನವೀನ್ ಕೊಲೆಗೆ ಬಳಸಿದ ಮರದ ಕೋಲನ್ನು ವಶಪಡಿಸಿಕೊಂಡಿದೆ. ಸದ್ಯ ತಾಯಿಯನ್ನು ಕೊಂದ ಪಾಪಿ ನವೀನ್ ಪೊಲೀಸ್ ಕಸ್ಟಡಿಯಲ್ಲಿದ್ದು ತನಿಖೆ ಮುಂದುವರೆದಿದೆ. 1 ನಿಮಿಷದ ಕೋಪ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಬರದಿದ್ದರೆ ಎಂಥ ದುರ್ಘಟನೆ ನಡೆಯಬಹುದು ಅನ್ನುವುದಕ್ಕೆ ಈ ಘಟನೆ ಸಾಕ್ಷಿ.